ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಪ್ರತಿಯೊಂದು ಕನಸಿಗೂ ಒಂದೊಂದು ಆಂತರಿಕ ಅರ್ಥವಿದೆ ಎಂದು ನಂಬಲಾಗಿದೆ. ಕನಸುಗಳು ಕೇವಲ ನಿದ್ರೆಯಲ್ಲಿನ ಚಿತ್ರಗಳು ಮಾತ್ರವಲ್ಲ, ಅವು ನಮ್ಮ ಮನಸ್ಸಿನ ಆಳದಲ್ಲಿ ಇರುವ ಭಾವನೆಗಳು, ಆಸೆಗಳು, ಭಯಗಳು ಮತ್ತು ನಿರೀಕ್ಷೆಗಳ ಪ್ರತಿಬಿಂಬವಾಗಿರುತ್ತವೆ. ವಿಶೇಷವಾಗಿ ಕನಸಿನಲ್ಲಿ ಪ್ರಯಾಣ ಮಾಡುತ್ತಿರುವಂತೆ ಕಾಣುವುದು ಅತ್ಯಂತ ಸಾಮಾನ್ಯವಾದ ಕನಸುಗಳಲ್ಲಿ ಒಂದು. ಆದರೆ ಅದರ ಅರ್ಥ ಏನು? ಅದು ಶುಭ ಸಂಕೇತವೇ ಅಥವಾ ಅಶುಭವೇ? ಈ ಪ್ರಶ್ನೆಗೆ ಉತ್ತರವನ್ನು ಸ್ವಪ್ನಶಾಸ್ತ್ರ, ಜ್ಯೋತಿಷ್ಯ ಹಾಗೂ ಮನೋವಿಜ್ಞಾನ ಆಲ್ 3 ದೃಷ್ಟಿಕೋನಗಳಿಂದ ತಿಳಿದುಕೊಳ್ಳಬಹುದು. ಕನಸಿನಲ್ಲಿ ಅಪರಿಚಿತ ಸ್ಥಳಗಳಿಗೆ ಪ್ರಯಾಣಿಸುವುದು ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವುದರ ಸೂಚನೆಯಾಗಿರಬಹುದು. ನಾವು ಯಾವುದೋ ಪರ್ವತವನ್ನು ಹತ್ತುತ್ತಿರುವಂತೆ, ದಟ್ಟ ಕಾಡಿನಲ್ಲಿ ನಡೆಯುತ್ತಿರುವಂತೆ ಅಥವಾ ವಿಮಾನ ನಿಲ್ದಾಣದಲ್ಲಿ ಕಾಯುತ್ತಿರುವಂತೆ ಕಂಡರೆ ಅದು ನಮ್ಮೊಳಗಿನ ಬದಲಾವಣೆಯ ಹಂಬಲವನ್ನು ತೋರಿಸುತ್ತದೆ. ಜೀವನದಲ್ಲಿ ಏನಾದರೂ ಹೊಸದನ್ನು ಅನುಭವಿಸಬೇಕೆಂಬ ಆಸೆ, ಸವಾಲುಗಳನ್ನು ಸ್ವೀಕರಿಸುವ ಮನೋಭಾವ ಮತ್ತು ಸ್ವಾತಂತ್ರ್ಯದ ಆಕಾಂಕ್ಷೆ ಇಂತಹ ಕನಸುಗಳ ಮೂಲಕ ವ್ಯಕ್ತವಾಗುತ್ತವೆ. ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ವ್ಯಕ್ತಿಯ ಬೆಳವಣಿಗೆಯ ದಾರಿಯನ್ನು ಸೂಚಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಯಾಣಕ್ಕೆ ಗುರು ಗ್ರಹವನ್ನು ಪ್ರಮುಖ ಕಾರಕನಾಗಿ ಪರಿಗಣಿಸಲಾಗಿದೆ. ಗುರು ಜ್ಞಾನ, ಧರ್ಮ, ಆಧ್ಯಾತ್ಮಿಕತೆ ಮತ್ತು ದೂರ ಪ್ರಯಾಣಗಳ ಸೂಚಕ. ಜಾತಕದಲ್ಲಿ ಗುರು ಬಲವಾಗಿದ್ದರೆ ಅಥವಾ 9ನೇ ಮತ್ತು 12ನೇ ಭವನಗಳಲ್ಲಿ ಸ್ಥಿತಿಯಿದ್ದರೆ ವ್ಯಕ್ತಿಗೆ ವಿದೇಶ ಪ್ರಯಾಣದ ಅವಕಾಶಗಳು ಅಥವಾ ಆಧ್ಯಾತ್ಮಿಕ ಯಾತ್ರೆಗಳ ಅನುಭವಗಳು ಹೆಚ್ಚಾಗುತ್ತವೆ ಎಂದು ಹೇಳಲಾಗಿದೆ. ಇಂತಹ ಗ್ರಹಸ್ಥಿತಿಯುಳ್ಳವರು ಪ್ರಯಾಣ ಸಂಬಂಧಿತ ಕನಸುಗಳನ್ನು ಹೆಚ್ಚು ಕಾಣಬಹುದು. ರಾಹು ಹಠಾತ್ ಅಥವಾ ಅನಿರೀಕ್ಷಿತ ಪ್ರಯಾಣಗಳಿಗೆ ಕಾರಣವಾಗಬಹುದು. ಚಂದ್ರನು ಮನಸ್ಸಿನ ಸೂಚಕವಾದ್ದರಿಂದ ಚಂದ್ರನ ಪ್ರಭಾವದಿಂದ ಪ್ರಯಾಣದ ಕನಸುಗಳು ಮನಸ್ಸಿನ ಆಂತರಿಕ ಆಸೆಗಳನ್ನು ಪ್ರತಿಬಿಂಬಿಸುತ್ತವೆ. ಆದರೆ ಪ್ರತಿಯೊಂದು ಪ್ರಯಾಣದ ಕನಸು ಸದಾ ಶುಭವಾಗಿರುತ್ತದೆ ಎಂಬುದಿಲ್ಲ. ಉದಾಹರಣೆಗೆ, ಕನಸಿನಲ್ಲಿ ಟ್ರೈನ್ ಮಿಸ್ ಮಾಡಿಕೊಳ್ಳುವುದು, ಬಸ್ ಅಥವಾ ವಿಮಾನ ತಪ್ಪಿಸುವುದು, ಲಗೇಜ್ ಕಳೆದುಕೊಳ್ಳುವುದು ಅಥವಾ ದಾರಿಯಲ್ಲಿ ಅಡೆತಡೆಗಳು ಎದುರಾಗುವುದು ಇವೆಲ್ಲವೂ ನಿಜ ಜೀವನದಲ್ಲಿನ ಗೊಂದಲ, ಆತಂಕ ಅಥವಾ ನಿರ್ಧಾರಗಳ ಬಗ್ಗೆ ಇರುವ ಅಸ್ಥಿರತೆಯನ್ನು ಸೂಚಿಸುತ್ತವೆ. ಇದು ವ್ಯಕ್ತಿಯ ಜೀವನದಲ್ಲಿ ಯೋಜನೆಗಳ ವಿಳಂಬ, ಗುರಿಗಳನ್ನು ಸಾಧಿಸಲು ಎದುರಾಗುವ ಅಡೆತಡೆಗಳು ಅಥವಾ ಆತ್ಮವಿಶ್ವಾಸದ ಕೊರತೆಯನ್ನು ತೋರಿಸಬಹುದು. ಇಂತಹ ಕನಸುಗಳು ಎಚ್ಚರಿಕೆಯ ಸಂಕೇತವಾಗಿಯೂ ಕಾಣಬಹುದು. ಮತ್ತೊಂದೆಡೆ, ಕನಸಿನಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಸರಾಗವಾಗಿ ಹಾರುತ್ತಿರುವಂತೆ ಕಂಡರೆ ಅದು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಹಾರುವುದು ಸಾಮಾನ್ಯವಾಗಿ ಸ್ವಾತಂತ್ರ್ಯ, ಆತ್ಮವಿಶ್ವಾಸ ಮತ್ತು ಸಾಧನೆಯ ಸಂಕೇತ. ನೀವು ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೊಂದಿದ್ದು ಅವುಗಳನ್ನು ಸಾಧಿಸಲು ಮಾನಸಿಕವಾಗಿ ಸಿದ್ಧರಾಗಿದ್ದೀರಿ ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಯಶಸ್ಸು, ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ಆಗಮನದ ಸೂಚನೆಯಾಗಿರಬಹುದು. ಆದರೆ ಹಾರಲು ಪ್ರಯತ್ನಿಸುತ್ತಿದ್ದರೂ ಹಾರಲು ಕಷ್ಟವಾಗುವುದು ಅಥವಾ ಮತ್ತೆ ನೆಲಕ್ಕೆ ಬೀಳುವುದು ಕಂಡರೆ ಅದು ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗುತ್ತಿದೆ ಎಂಬ ಸೂಚನೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದರೆ, ಗ್ರಹಗಳ ಅಶುಭ ಸ್ಥಿತಿ ಅಥವಾ ದಶಾಭುಕ್ತಿಗಳ ಪರಿಣಾಮವು ಇದಕ್ಕೆ ಕಾರಣವಾಗಬಹುದು ಎಂದು ಕೆಲವರು ನಂಬುತ್ತಾರೆ. ಇದರಿಂದ ವ್ಯಕ್ತಿಗೆ ತನ್ನ ಗುರಿಗಳನ್ನು ಸಾಧಿಸಲು ಇನ್ನಷ್ಟು ಶ್ರಮ ಹಾಗೂ ಧೈರ್ಯ ಅಗತ್ಯವಿದೆ ಎಂಬ ಸಂದೇಶ ದೊರಕುತ್ತದೆ. ಮನೋವಿಜ್ಞಾನ ದೃಷ್ಟಿಯಿಂದ ಪ್ರಯಾಣದ ಕನಸುಗಳು ದೈನಂದಿನ ಜೀವನದ ಒತ್ತಡದಿಂದ ತಪ್ಪಿಸಿಕೊಳ್ಳುವ ಮನೋಭಾವವನ್ನು ಸೂಚಿಸಬಹುದು. ದಿನನಿತ್ಯದ ಜವಾಬ್ದಾರಿಗಳು, ಕೆಲಸದ ಒತ್ತಡ ಅಥವಾ ವೈಯಕ್ತಿಕ ಸಮಸ್ಯೆಗಳು ವ್ಯಕ್ತಿಯನ್ನು ಮಾನಸಿಕವಾಗಿ ಕುಂಠಿತಗೊಳಿಸಿದಾಗ ಮನಸ್ಸು ಕನಸುಗಳ ಮೂಲಕ ಒಂದು ಪರ್ಯಾಯ ಲೋಕವನ್ನು ಸೃಷ್ಟಿಸುತ್ತದೆ. ಅಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ಸಂಚರಿಸುತ್ತಾನೆ, ಹೊಸ ಸ್ಥಳಗಳನ್ನು ಕಾಣುತ್ತಾನೆ ಮತ್ತು ತನ್ನೊಳಗಿನ ಭಾವನೆಗಳನ್ನು ಅನ್ವೇಷಿಸುತ್ತಾನೆ.
ಹೀಗಾಗಿ ಕನಸಿನಲ್ಲಿ ಪ್ರಯಾಣ ಮಾಡುವುದು ಸಂಪೂರ್ಣವಾಗಿ ಶುಭ ಅಥವಾ ಅಶುಭ ಎಂಬಂತೆ ನಿರ್ಧರಿಸಲಾಗುವುದಿಲ್ಲ. ಅದರ ಅರ್ಥವು ಕನಸಿನ ಸ್ವರೂಪ, ವ್ಯಕ್ತಿಯ ಜೀವನ ಪರಿಸ್ಥಿತಿ ಹಾಗೂ ಮನೋಭಾವಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಸಾಮಾನ್ಯವಾಗಿ ಸರಾಗ ಪ್ರಯಾಣವು ಪ್ರಗತಿ ಮತ್ತು ಯಶಸ್ಸಿನ ಸಂಕೇತವಾಗಿದ್ದರೆ, ಅಡೆತಡೆಗಳಿರುವ ಪ್ರಯಾಣವು ಎಚ್ಚರಿಕೆಯ ಸೂಚನೆ. ಆದ್ದರಿಂದ ಇಂತಹ ಕನಸುಗಳನ್ನು ಭಯಪಡುವುದಕ್ಕಿಂತ ಅವು ನೀಡುವ ಸಂದೇಶವನ್ನು ಅರಿತು ಜೀವನದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವುದು ಉತ್ತಮ. ಕನಸುಗಳು ನಮ್ಮ ಅಂತರಂಗದ ಕನ್ನಡಿ ಎಂಬುದನ್ನು ಮರೆಯಬಾರದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.